ಕಾಲ್ ಮಾಡಿ ವೋಟ್ ಮಾಡಿ ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ಕಾರ್ಯ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರದ ಕ್ಷೇತ್ರದ ಮೆಗಾ ಸಮೀಕ್ಷೆ ಇವತ್ತು ನಡೀತಾ ಇದೆ. ಸರ್ವೆ ಆರಂಭ ಆಗಿದೆ 9:30 ರಿಂದ 10:30ರವರೆಗೆ. ಮೊದಲ ವಿಧಾನಸಭಾ ಕ್ಷೇತ್ರ ಬೆಳಿಗ್ಗೆ 9:30 ರಿಂದ ಸಂಜೆ 5:30ರವರೆಗೆ ಮೆಗಾ ಸರ್ವೆ ನಡೆಯುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಗೆಲ್ಲೋ ಪಕ್ಷ ಯಾವುದು, ನಿಮ್ಮ ಆಯ್ಕೆಯ ಅಭ್ಯರ್ಥಿ ಯಾರು, ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಲೋಕಸಭಾ ಅಭ್ಯರ್ಥಿ ಆಗಬೇಕು ಈ ಬಾರಿ, ಮೈತ್ರಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ ಅಥವಾ ಡಾಕ್ಟರ್ ಮಂಜುನಾಥ್ ಕಣಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇಲ್ಲಿದೆ. ಅದರ ಜೊತೆಯಲ್ಲಿ ಕಾಂಗ್ರೆಸ್ನಿಂದ ಡಿ.ಕೆ. ಸುರೇಶ್ ಈ ಬಾರಿಯೂ ಕೂಡ ಕಣಕ್ಕೆ ಇಳಿತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಸಹೋದ್ಯೋಗಿ ಕಾರ್ತಿಕ್ ನೀಡ್ತಾ ಹೋಗ್ತಾರೆ. ಕಾರ್ತಿಕ್, ಕಾಂಗ್ರೆಸ್ನ ಏಕೈಕ ಸಂಸದರಿರುವಂತ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಸರ್ವೆ ಯಾವ ರೀತಿಯಾಗಿ ನಡೀತಾ ಇದೆ, ಜೊತೆಗೆ ಟ್ರೆಂಡಿಂಗ್ ಯಾವ ರೀತಿಯಾಗಿ ನಡೀತಾ ಇದೆ ಕಾರ್ತಿಕ್? ಎಸ್ ಅಶ್ವಿನಿ, ಇವತ್ತು ಮುಂಜಾನೆ 9:30ರಿಂದ ನಿರಂತರವಾಗಿ ಕರೆಗಳು ಬರ್ತಾ ಇವೆ. ಬಹುಶಃ ಪವರ್ ಟಿವಿ ಈ ಸಮೀಕ್ಷೆ ಯಾವ ರೀತಿಯಲ್ಲಿ ಜನರ ಮನಸ್ಸನ್ನು ಮುಟ್ಟಿದೆ ಅನ್ನೋದಕ್ಕೆ ಇದೇ ಉತ್ತಮ ಉದಾಹರಣೆ ಅಂತ ಎಣಿಸ್ಕೊಳ್ತೇನೆ. 9:30ರಿಂದ ಈಗ ಸುಮಾರು 10:20 ಆಗಿದೆ. ಈಗಾಗಲೇ ಸಾವಿರಾರು ಕಾಲ್ಗಳು ಬಂದಿದೆ. ಎಲ್ಲರೂ ಕೂಡ ವೋಟ್ ಮಾಡ್ತಾ ಇದ್ದಾರೆ. ಇದೊಂದು ಬೆಂಗಳೂರು ಗ್ರಾಮಾಂತರ ಅಂತ ಹೇಳಿದ್ರೆ ಬಹಳ ಪ್ರಬಲವಾದಂಥ ಕ್ಷೇತ್ರ ಇದು. ಯಾಕಂತ ಹೇಳಿದ್ರೆ ಕರ್ನಾಟಕದ ಪ್ರಭಾವಿ ರಾಜಕಾರಣಿಗಳಿರುವಂಥದ್ದು ಇದೇ ಕ್ಷೇತ್ರದಲ್ಲಿ. ಈಗಾಗಲೇ ಡಿ.ಕೆ. ಸುರೇಶ್ ರವರನ್ನ 2014ರಲ್ಲಿ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಂತ ಡಿ.ಕೆ. ಸುರೇಶ್ ಸೋಲಿಲ್ಲದ ಸರದಾರನಂತೆ ಮುನ್ನುಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಬಹಳ ಸದ್ದು ಮಾಡಿದ್ರು ದೇಶ ವಿಭಜನೆಯ ಹೇಳಿಕೆಯ ಮೂಲಕವಾಗಿ. ಇವನ್ ಭಾರತದ ಪಾರ್ಲಿಮೆಂಟ್ ಅಲ್ಲಿಯೂ ಕೂಡ ಈ ವಿಚಾರದ ಕುರಿತಾಗಿ ಚರ್ಚೆಯನ್ನ ಮಾಡಲಾಯಿತು. ಸ್ವತಃ ನರೇಂದ್ರ ಮೋದಿ ಅವರು ಮತ್ತು ಖರ್ಗೆ ಅವರು ಕೂಡ ಈ ಕುರಿತಾಗಿ ಮಾತಾಡಿದ್ರು. ಆದರೆ ಆರಂಭದಲ್ಲಿ ಇದು ಎಲ್ಲೋ ಒಂದು ಕಡೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ವ್ಯಾಖ್ಯಾನವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಬಿಜೆಪಿ ಇದನ್ನ ಪಾಸಿಟಿವ್ ಆಗಿ ಪರಿಗಣಿಸಲಿಕ್ಕೆ ಕೂಡ ಬಹಳ ತಕರಾರುಗಳನ್ನ ಮಾಡ್ತು, ಬಹಳ ರೀತಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತು. ಆದರೆ ಇವತ್ತು ನಾವು ಇಲ್ಲಿ ಬರ್ತಾ ಇರುವಂತ ವೋಟಿಂಗ್ಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ದೇಶ ವಿಭಜನೆಯ ಹೇಳಿಕೆ ಕಾಂಗ್ರೆಸ್ಗೆ ಪಾಸಿಟಿವ್ ಆಗಿದೆಯಾ, ಇನ್ನೊಂದು ರೀತಿಯಲ್ಲಿ ಅಂದ್ರೆ ಯಾವ ರೀತಿಯಲ್ಲಿ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅನುದಾನವನ್ನ ನೀಡಲಿಕ್ಕೆ ಅನ್ನುವ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಇದನ್ನ ಪ್ಲಸ್ ಆಗಿ ತಗೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆಯಿಂದ ಏನು ಸಾವಿರಾರು ವೋಟ್ಗಳು ಬಂದಿದೆ, ಬಹುತೇಕ ವೋಟ್ಗಳು ಬಂದಿರುವಂಥದ್ದು ಕಾಂಗ್ರೆಸ್ ಪರವಾಗಿ. ಇದೀಗ ಮಾಗಡಿ ಕ್ಷೇತ್ರದ ವಿಚಾರವಾಗಿ ಈಗ ಕಾಲ್ಗಳನ್ನು ನಾವೆಲ್ಲರೂ ಕೂಡ ಸ್ವೀಕರಿಸ್ತಾ ಇದ್ದೇವೆ. ನೀವು ನೋಡಬಹುದು ಬೆಳಿಗ್ಗೆಯಿಂದಲೂ ಕೂಡ ಸಾವಿರಾರು ಕರೆಗಳು ಬಂದಿದೆ. ಈಗಾಗಲೇ ಡಿ.ಕೆ. ಸುರೇಶ್ ರವರನ್ನ ಯಾರು ಎದುರಿಸ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಕಾರಣ ಈ ಅಣ್ಣ ತಮ್ಮನನ್ನ ಸೋಲಿಸಲೇಬೇಕು ಅನ್ನುವ ಕಾರಣಕ್ಕೆ ಸ್ವತಃ ಎಚ್.ಡಿ. ಕುಮಾರಸ್ವಾಮಿಯೇ ಈ ಬಾರಿ ಸಂಸತ್ ಸ್ಥಾನಕ್ಕೆ ಅವರು ಸ್ಪರ್ಧಿಸ್ತಾರೆ ಅನ್ನುವಂತಹ ಬಹಳ ಊಹಾಪೋಹಗಳಿವೆ ಮತ್ತು ಬಹುತೇಕ ಇದು ಸತ್ಯ ಅಂತ ಕೂಡ ಹೇಳಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಸಿಪಿ ಯೋಗೀಶ್ವರ್ ಅವರು ಕೂಡ ಬಹಳ ತರಾತುರಿಯಲ್ಲಿರುವಂಥದ್ದು, ಈ ಬಾರಿ ನಾನು ನಿಲ್ತೇನೆ ಅಂತ ಹೇಳಿ. ಅಷ್ಟಲ್ಲದೆ ಅದರ ಜೊತೆಯಲ್ಲೇ ಇದೀಗ ಹೊಸತಾಗಿ ಕಣಕ್ಕೆ ಬರ್ತಾ ಇರುವಂತಹ ಡಾಕ್ಟರ್ ಮಂಜುನಾಥ್ ರವರು ಅವರು ಕೂಡ ಬಹಳ ತರಾತುರಿಯಲ್ಲಿದ್ದಾರೆ, ಮುಂಚೂಣಿಯಲ್ಲಿದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ಓಕೆ ಕಾರ್ತಿಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.